ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮ್ಮ ಮುಂದೆ ಒಂದು ಹೊಸ ವಿಚಾರ ತೊಗೊಂಡು ಬಂದಿದ್ದೀನಿ. ತುಂಬ ವೈರಲ್ ಆಗಿರೋ ಆ್ಯಪ್ ವರ್ಕ್ ಫ್ರಮ್ ಹೋಮ್ ಅರ್ನ್ ಈಸಿ 24 ಅನ್ನೋ ಒಂದು ಆ್ಯಪ್ ರಿಯಲ್ ಆರ್ ಫೇಕ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಪ್ರಮೋಷನ್ಗೋಸ್ಕರ ತುಂಬ ರೀಲ್ಸ್ ಆ್ಯಂಡ್ ವೀಡಿಯೋಸ್ನ ಮಾಡಿರೋದು ನೋಡಿದೆ. ಆದರೆ ನಾನು ಲೈವ್ ಆ್ಯಂಡ್ ಎಕ್ಸಾಂಪಲ್ಸ್ ಜೊತೆ ಬಂದಿದ್ದೀನಿ. ಆದರೆ ನಾನು ಯಾವುದೇ ಥರ ಪ್ರಮೋಷನ್ಸ್ಗೆ ಮಾಡ್ತಿಲ್ಲ. ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಆ್ಯಪ್ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ರಿಯಲ್ ಆರ್ ಫೇಕ್ ಅಂತ. ಸೊ ಒಂದಷ್ಟು ಎಕ್ಸಾಂಪಲ್ಸ್ನ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಈ ಆ್ಯಪ್ ರಿಯಲ್ ಆರ್ ಫೇಕ್ ಅಂತ. ನೀವೇ ಡಿಸೈಡ್ ಮಾಡಿ ಇದು ರಿಯಲ್ ಆರ್ ಫೇಕ್ ಆ್ಯಪ್ ಅಂತ. ಸೊ ನೀವು ಎಕ್ಸಾಂಪಲ್ಸ್ನ ನೋಡ್ತಾ ಇರ್ಬೋದು. ಅದರಲ್ಲಿ ಕೇಸ್ ಸೆನ್ಸಿಟಿವ್, ಸ್ಪೆಷಲ್ ಆಲ್ಫಾ ನ್ಯೂಮರಿಕ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತೆ. ಈವನ್ ಕ್ಯಾಲ್ಕುಲೇಟಿವ್ ಕ್ಯಾಪ್ಚರ್ಸ್ ಆರ್ ಮಸ್ಟ್ ಬಿ ಸಾಲ್ವ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೀವು ಜಸ್ಟ್ ವಿತಿನ್ 60 ಸೆಕೆಂಡ್ಸಲ್ಲಿ ಅಪ್ಡೇಟ್ ಮಾಡಬೇಕು. ಯಾವುದಾದ್ರೂ ಒಂದು ಮಿಸ್ಟೇಕ್ ಆದರೂ ಕೂಡ ಅದು ರಾಂಗ್ ಅಂತ ತೋರಿಸುತ್ತೆ. ನೀವು ವೀಡಿಯೋಸ್ನ ನೋಡಿರ್ಬೋದು, ಪ್ರಮೋಷನ್ಗೋಸ್ಕರ ವೀಡಿಯೋಸ್ನ ಮಾಡಿರೋದು, ರೀಲ್ಸ್ನ ಮಾಡಿರೋದು, ವರ್ಕ್ ಫ್ರಮ್ ಹೋಮ್ ಆ್ಯಪ್ 2 ಅವರ್ಸಲ್ಲಿ ನೀವು ಅಷ್ಟು ಅರ್ನ್ ಮಾಡ್ಬೋದು, ಇಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ ಪ್ರಮೋಷನ್ಗೋಸ್ಕರ ವೀಡಿಯೋಸ್ನ ಮಾಡಿರ್ತಾರೆ. ಬಟ್ ಕ್ಲಾರಿಟಿ ಇರಲ್ಲ. ಅವ್ರು ಯಾವುದೇ ಥರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಕೊಡಲ್ಲ. ಇನ್ನೊಂದು ವಿಚಾರ ಏನಂದರೆ, ನೀವು ಯಾವುದೇ ಥರ ಕ್ಯಾಪ್ಚರ್ಸ್ನ ಅಪ್ಡೇಟ್ ಮಾಡೋದಕ್ಕೆ ನೀವು ಪ್ಲ್ಯಾನ್ಸ್ನ ಬೈ ಮಾಡಬೇಕಾಗತ್ತೆ. ಆ ಪ್ಲ್ಯಾನ್ಸ್ನ ಬೈ ಮಾಡಿದ್ಮೇಲೇ ನೀವು ಕ್ಯಾಪ್ಚರ್ಸ್ನ ಅಪ್ಡೇಟ್ ಮಾಡೋಕ್ಕೆ ಶುರು ಮಾಡೋಕ್ಕಾಗೋದು. ಅಲ್ಲಿವರೆಗೂ ಜಸ್ಟ್ ಡೆಮೋ ಅಂತ ಕೊಟ್ಟಿರ್ತಾರೆ. ಆ ಡೆಮೋನ ಯೂಸ್ ಮಾಡಿಕೊಂಡು ಮೇ ಬಿ ಪ್ರಮೋಷನ್ಗೋಸ್ಕರ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಿರ್ತಾರೆ. ಬಟ್ ನೀವು ಅರ್ನಿಂಗ್ಸ್ನ ಶುರು ಮಾಡೋದಕ್ಕೆ ಪ್ಲ್ಯಾನ್ಸ್ನ ತೊಗೋಬೇಕಾಗತ್ತೆ. ಆ ಪ್ಲ್ಯಾನ್ಸ್ನ ತೊಗೊಳ್ಳೋದಕ್ಕೆ ನೀವು ಪೇ ಮಾಡಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಗೋಲ್ಡ್ ಪ್ಲ್ಯಾನ್. ಈ ಗೋಲ್ಡ್ ಪ್ಲ್ಯಾನ್ ನೀವು ಬೈ ಮಾಡೋದಕ್ಕೆ 499 ರುಪೀಸ್ನ ಪೇ ಮಾಡಬೇಕಾಗತ್ತೆ. 499 ರುಪೀಸ್ನ ನೀವು ಪೇ ಮಾಡಿದ್ರೆ 1500 ಕ್ಯಾಪ್ಚರ್ಸ್ನ ಅಪ್ಡೇಟ್ ಮಾಡಿದ್ರೆ 75 ರುಪೀಸ್ ನೀವು ಅರ್ನ್ ಮಾಡ್ಬೋದು ಅಂತ ಇದೆ. ಆದರೆ ಆ 75 ರುಪೀಸ್ ಆದ ತಕ್ಷಣ ನೀವು ಅದನ್ನು ವಿತ್ಡ್ರಾ ಮಾಡ್ಕೊಳಕ್ಕಾಗಲ್ಲ. 6999 ರುಪೀಸ್ ಆಗೋವರೆಗೂ ಕೂಡ ಅವರು ಆ ಅಮೌಂಟನ್ನ ಫಸ್ಟು ಡಿಡಕ್ಟ್ ಮಾಡ್ಕೋತಾರೆ. ಆಮೇಲೆ ನಿಮಗೆ 6999 ರುಪೀಸ್ನ ಅವರು ಡಿಡಕ್ಟ್ ಮಾಡ್ಕೊಂಡಾದಮೇಲೆ ಕೂಡ ನಿಮ್ಮ ಅಮೌಂಟನ್ನ ನೀವು ವಿತ್ಡ್ರಾ ಮಾಡ್ಕೊಳ್ಳೋಕೆ ಆಗೋದು ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಪ್ಲ್ಯಾನ್, ಪ್ಲ್ಯಾಟಿನಮ್ ಪ್ಲ್ಯಾನ್. ಇದನ್ನು ನೀವು ಬೈ ಮಾಡೋದಕ್ಕೆ 999 ರುಪೀಸ್ನ ಪೇ ಮಾಡಬೇಕಾಗತ್ತೆ. ನೀವು ಫುಲ್ ಅಮೌಂಟ್ನ ಬೇಕಾದರೆ 9999 ರುಪೀಸ್ನ ಕೂಡ ಒಟ್ಟಿಗೆ ಬೇಕಾದರೂ ಪೇ ಮಾಡ್ಬೋದು. ಸೊ ನೀವು ಕ್ಯಾಪ್ಚರ್ಸ್ನ ಅಪ್ಡೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಸೊ 9999 ರುಪೀಸ್ನ ಫಸ್ಟು ಅವರು ಡಿಡಕ್ಟ್ ಮಾಡ್ಕೋತಾರೆ. ಆಮೇಲೆ ನಿಮಗೆ ಅರ್ನಿಂಗ್ಸ್ನ ಕೊಡ್ತಾರೆ. ನೀವು ವಿತ್ಡ್ರಾ ಮಾಡ್ಕೋಬೋದು ಅಂತೆ. ಥರ್ಡ್ ಪ್ಲ್ಯಾನ್, ಸಿಲ್ವರ್ ಪ್ಲಸ್ ಪ್ಲ್ಯಾನ್. ಸೊ ಈ ಸಿಲ್ವರ್ ಪ್ಲಸ್ ಪ್ಲ್ಯಾನ್ನ ನೀವು ಬೈ ಮಾಡೋದಕ್ಕೆ 3999 ರುಪೀಸ್ನ ನೀವು ಪೇ ಮಾಡಬೇಕು. ಈ 3999 ರುಪೀಸ್ನ ಪೇ ಮಾಡಿದ್ಮೇಲೆ ನೀವು ಕ್ಯಾಪ್ಚರ್ಸ್ನ ಅಪ್ಡೇಟ್ ಮಾಡೋದಕ್ಕೆ ಆಗೋದು. ಅದು ಕೂಡ ನೀವು ಈ ಪ್ಲ್ಯಾನ್ ತೊಗೊಂಡಾಗ 2000 ಕ್ಯಾಪ್ಚರ್ಸ್ನ ನೀವು ಅಪ್ಡೇಟ್ ಮಾಡಬೇಕು. ಆದರೆ ನೀವು 2000 ಕ್ಯಾಪ್ಚರ್ಸ್ನ ಅಪ್ಡೇಟ್ ಮಾಡಿದ್ರೂ ಕೂಡ ನಿಮಗೆ ಸಿಗೋದು 75 ರುಪೀಸ್. ಆ 75 ರುಪೀಸ್ ನೀವು ಸಿಗ್ದಂಗೆ ನೀವು ಅರ್ನಿಂಗ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಆ ಅರ್ನಿಂಗ್ ಮಾಡಿದಾಗಲೂ ಕೂಡ ಇವರು ಫಸ್ಟು 35,000ನ ಡಿಡಕ್ಟ್ ಮಾಡ್ಕೋತಾರೆ. ಆ 35,000ನ ಡಿಡಕ್ಟ್ ಮಾಡ್ಕೊಂಡ್ಮೇಲೇ ನೀವು ನಿಮ್ಮ ಏನು ಅರ್ನಿಂಗ್ಸ್ ಇರುತ್ತೆ ಅದನ್ನು ನಿಮ್ಮ ವಾಲೆಟ್ಗೆ ಇಲ್ಲ ಬ್ಯಾಂಕ್ ಅಕೌಂಟಿಗೆ ತೊಗೊಳಕ್ಕೆ ಆಗೋದು ಅಂತ ಹೇಳಿದ್ದಾರೆ. ಸೊ ನೋಡಿ, ನೀವು ಏನೇ ಇದನ್ನು ಕ್ಯಾಪ್ಚರ್ಸ್ನ ಅಪ್ಡೇಟ್ ಮಾಡಿ ನೀವು ಅರ್ನಿಂಗ್ ಮಾಡ್ತೀರಾ ಅಂತ ಅಂದರೆ ಇದು ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಇದೆ. ಸೊ ನೀವು ಹೋಲ್ ಡೇ ಕೂಡ ಕೂತ್ಕೊಂಡು ನೀವು ಕ್ಯಾಪ್ಚರ್ಸ್ನ ಅಪ್ಡೇಟ್ ಮಾಡಿ ನೀವು ಅರ್ನಿಂಗ್ ಮಾಡಿದ್ರೂ ಕೂಡ ಆ 75 ರುಪೀಸ್ನ ನೀವು ಅರ್ನ್ ಮಾಡೋದಕ್ಕೆ
1500 ಕ್ಯಾಪ್ಚರ್ಸ್ನ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅದೇ ಥರ 6999 ರುಪೀಸ್ನ ಅವರು ಫಸ್ಟು ಡಿಡಕ್ಟ್ ಮಾಡಿಕೊಂಡು ಆಮೇಲೆ ನಿಮಗೆ ಅದು ಅರ್ನಿಂಗ್ಸ್ ಆಗಿ ಕನ್ವರ್ಟ್ ಆಗಬೇಕು ಅಂದರೆ ನೀವೆಷ್ಟು ಅರ್ನಿಂಗ್ಸ್ನ ಮಾಡಬೇಕಾಗುತ್ತೆ, ಅದನ್ನು ಯೋಚನೆ ಮಾಡಿ. ನೀವೆಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ಇಡೀ ದಿನ ಕೂತ್ಕೊಂಡು ಕೆಲಸ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಕಣ್ಣುಗಳು ಎಷ್ಟು ನೋವು ಬರುತ್ತೆ, ನಿಮ್ಮ ಕಣ್ಣುಗಳಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಅದನ್ನು ಯೋಚನೆ ಮಾಡಿ. ಸೊ ಇದೆಲ್ಲ ನೀವು ಪೇ ಮಾಡಿ ಪ್ಲ್ಯಾನ್ಸ್ನ ತೊಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ತೊಗೊಳ್ಳಿ. ಮೇ ಬಿ ನಿಮ್ಗೆ ಅನಿಸ್ಬೋದು ಜಸ್ಟ್ 500 ರುಪೀಸ್ ಅಲ್ವಾ ಅಂತ. ಈ 500 ರುಪೀಸ್ ಒಬ್ಬರೊಬ್ಬರು ಪೇ ಮಾಡೋದು 50 ಜನ ಪೇ ಮಾಡಿದ್ರೆ 25,000 ಅವರಿಗೆ ಅರ್ನಿಂಗ್ಸ್ ಆಗುತ್ತೆ. ಸೊ ಈ ಕ್ಯಾಪ್ಚರ್ಸ್ನ ಅಪ್ಡೇಟ್ ಮಾಡೋದ್ರಿಂದ ಅವ್ರಿಗೆ ಯಾವ ಥರ ಯೂಸ್ ಆಗುತ್ತೆ ನನಗಂತೂ ಖಂಡಿತ ಗೊತ್ತಿಲ್ಲ. ಆದರೆ ನೀವು ಪ್ಲ್ಯಾನ್ಸ್ನ ಬೈ ಮಾಡಿ ತೊಗೊಳೋದ್ರಿಂದ ಅವ್ರಿಗಂತೂ ಖಂಡಿತವಾಗ್ಲೂ ಅರ್ನಿಂಗ್ಸ್ ಆಗುತ್ತೆ. ಸೊ ಯಾವುದೇ ಥರ ಈ ವರ್ಕ್ ಫ್ರಮ್ ಹೋಮ್ ಆ್ಯಪ್ಸ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ಯೋಚನೆ ಮಾಡಿ ಇಟ್ಸ್ ರಿಯಲ್ ಆರ್ ಫೇಕ್ ಅಂತ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.